ರಾಶಿಯವರಿಗೆ ಈ ಯುಗಾದಿ ವರ್ಷದ ಫಲ ಅಂದರೆ ಪರಾಭವ ನಾಮ ಸಂವತ್ಸರ, ಈ ಸಂವತ್ಸರದಲ್ಲಿ ಯಾವ ರೀತಿಯಾಗಿದೆ ಭವಿಷ್ಯ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿ ಯುಗಾದಿ ವರ್ಷ ಭವಿಷ್ಯ 2026 ಹೇಗಿದೆ? ಏನಾದರೂ ಬದಲಾವಣೆ ಇದೆಯಾ? ಭಾಳ ಜನ ವೃಶ್ಚಿಕ ರಾಶಿಯವರು ರಾಜಕೀಯದಲ್ಲಿದ್ದಾರೆ, ಒಳ್ಳೆ ಬಿಸ್ನೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಭಾಳ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಪ್ಪ ನನಗೆ ಯಾಕೋ ಲಾಸ್ಟ್ 2025 ಏನೂ ಸಕ್ಸಸ್ ಇಲ್ಲ, ನನಗೆ 2026 ಏನಾದರೂ ಮಾಡಬೇಕು, ಯುಗಾದಿ ಆದಮೇಲೆ ನನಗೆ ಏನಾದರೂ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಭೂಮಿ ಮೇಲೆ ಹಾಕಬೇಕು, ಈ ಥರದ್ದೊಂದಷ್ಟು ಆಲೋಚನೆ ಇಟ್ಕೊಂಡಿದ್ರೆ ಖಂಡಿತ ಅವರಿಗೆ ಏನಾದರೂ ಒಂದು ಬದಲಾವಣೆ ಜಾಕ್ಪಟ್ ಹೊಡಿಬಹುದು ಅನ್ನುವಂಥದ್ದು ಒಂದಷ್ಟು ಜ್ಯೋತಿಷ್ಯದ ಲೆಕ್ಕಾಚಾರ. ಹೇಗೆ ಅವರಿಗೆ ಫಲಗಳು ಕೊಡುತ್ತೆ? ಪ್ರಸ್ತುತ ಈಗ ನಾವು ನೋಡ್ಲಿಕ್ಕೆ ಹೋದರೆ ಯುಗಾದಿ ಪ್ರಾರಂಭ ಹಂತದಲ್ಲೇ ಪಂಚಮ ಶನಿ ನಡೀತಾ ಇದೆ. ಸಾಮಾನ್ಯವಾಗಿ ಪಂಚಮ ಶನಿ ಮಕ್ಕಳಿಗೆ ಭಾಳ ತೊಂದರೆ ಬರುತ್ತೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಅಂದರೆ ಒಂದಷ್ಟು ಬರಬೇಕಾಗಿರುವಂತಹ ಒಂದಷ್ಟು ಹಣ ಅಥವಾ ಒಂದಷ್ಟು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲೋ ಒಂದು ಕಡೆ ಬರ್ದಿರ ಹೋಗುವಂಥದ್ದು ಅಥವಾ ಎಲ್ಲೋ ವಿವಾದಗಳಿಗೆ ಒಳಗಾಗುವಂತಹದ್ದು, ಈ ಥರದ್ದೊಂದಷ್ಟು ಬದಲಾವಣೆ, ಒಂದಷ್ಟು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆನಂತರ ಇಡೀ ವರ್ಷನೇ ಹೀಗೆ ಇರುತ್ತಾ ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರ ಇರುತ್ತೆ ಜ್ಯೋತಿಷ್ಯದಲ್ಲಿ. ಆದರೆ ಗ್ರಹಗಳ ಬದಲಾವಣೆ ಒಂದಷ್ಟು ಈ ವೃಶ್ಚಿಕ ರಾಶಿಯವರಿಗೆ ಬಹಳ ಉತ್ತಮವಾದಂಥ ಸ್ಥಾನಕ್ಕೆ, ಉತ್ತಮವಾದಂಥ ಅಭಿವೃದ್ಧಿ ಹತ್ತಿರ ಕೊಂಡೊಯ್ಯುವಂಥ ಸಾಧ್ಯತೆಗಳು ಇದ್ದಾವೆ. ಹೇಗೆ ಅದು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಈಗಾಗಲೇ ನಾವು ಯಾವಾಗಲೂ ಅಷ್ಟೇ ಈ ವೃಶ್ಚಿಕ ರಾಶಿ ಅಂತ ಬಂದಿದ ತಕ್ಷಣವೇ ಫಲಗಳು ಹೇಗಿರುತ್ತೆ, ಗುರು ಹೇಗೆ ಫಲಗಳನ್ನು ಕೊಡುತ್ತೆ, ಇದನ್ನೆಲ್ಲ ಒಂದಷ್ಟು ಲೆಕ್ಕಾಚಾರವನ್ನು ಮಾಡುವಂಥದ್ದು ಇರುತ್ತೆ. ನೋಡಿ, ಈಗಾಗಲೇ ಗುರುಗ್ರಹ ಅಷ್ಟಮ ಸ್ಥಾನ, ನಾವು ಯಾವಾಗಲೂ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ಕಷ್ಟಗಳು ಬರುತ್ತೆ, ಖರ್ಚುಗಳು ಹೆಚ್ಚಾಗುತ್ತೆ, ಇವೆಲ್ಲವನ್ನು ನಾವು ನೋಡಬಹುದು. ವಾಹನಗಳ ಖರ್ಚುಗಳು ಜಾಸ್ತಿ ಆಗಬಹುದು, ಅಥವಾ ಚಿಕ್ಕ ಪುಟ್ಟ ಅಪಘಾತಗಳು, ಅಥವಾ ವಾಹನ ಏನೋ ಒಂದು ಕಬ್ಬಿಣದಿಂದ ಮಾಡ್ತಾ ಇರುವಂಥ ಬಿಸ್ನೆಸ್ಸಲ್ಲಿ ಒಂದಷ್ಟು ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ಈ ವೃಶ್ಚಿಕ ರಾಶಿಯವರಿಗೆ ಏನಾದರೂ ಕಬ್ಬಿಣದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಆಟೋಮೊಬೈಲ್ಗೆ ಸಂಬಂಧಪಟ್ಟಂಥದ್ದು ಈ ಥರದ್ದೇನಾದರೂ ದೊಡ್ಡ ಮಟ್ಟಿಗೆ ಹೂಡಿಕೆ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಜೂನ್ 1 ತನಕ ಏನೂ ಅಷ್ಟು ಇಂಪ್ರೂವ್ಮೆಂಟ್ ಇರೋದಿಲ್ಲ. ಜೂನ್ 1 ನಂತರ ಏನಾಗುತ್ತೆ, ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಬದಲಾವಣೆ ಆಗ್ತಾ ಇದೆ. ಆ ನಂತರ ಏನಾಗುತ್ತೆ, ಒಂದಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋದಿಲ್ಲ, ಆ ರೀತಿ ಒಂದಷ್ಟು ಹೆಚ್ಚು ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಆಗುತ್ತೆ. ನೀವು ಅನ್ಕೊಬಹುದು ಪ್ರಾರಂಭ ಹಂತದಲ್ಲೇ ಒಂದಷ್ಟು ಮಾನಸಿಕವಾಗಿ ಕುಗ್ಗುವಂಥ ಕೆಲಸ ಮಾಡುತ್ತೆ. ಯಾಕಂದರೆ ಚಂದ್ರ ವೀಕ್ ಅವರ ಜಾತಕದಲ್ಲಿ. ಯಾರೇ ವೃಶ್ಚಿಕ ರಾಶಿಯವರಿದ್ದರೂ ಬೇಗ ಡಿಪ್ರೆಷನ್ಗೆ ಹೋಗ್ತೀರಾ. ನನ್ನ ಕೈಯಲ್ಲಿ ಇನ್ನು ಅಷ್ಟೇ, ಈ ವರ್ಷ ಅಂದ್ಕೊಂಡಿದ್ದೆ ಹೊಸ ವರ್ಷದಲ್ಲಿ ಏನೋ ಮಾಡಿಬಿಡೋಣ ಹಾಗೆ ಹೀಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ, ಏನೂ ಆಗ್ತಾ ಇಲ್ಲ ಅಂತ ಖಂಡಿತ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಜೂನ್ ತನಕ ಕಾಯಿರಿ. ಜೂನ್ 1ನೇ ತಾರೀಕು ಆದಮೇಲೆ ಯಾವಾಗ ನವಮ ಸ್ಥಾನಕ್ಕೆ ಹೋಗುತ್ತೋ ಅದು 9ನೇ ಸ್ಥಾನ ಪರಿಪೂರ್ಣವಾದಂಥ ಗುರುಬಲ ಬರುತ್ತೆ. ನೋಡಿ, ಯಾವಾಗಲೂ ಅಷ್ಟೇ ಗುರುಗ್ರಹ ತಾನು ನಿಮ್ಮ ರಾಶಿಯಿಂದ ಗುರು ಯಾವ ಮನೆಯಲ್ಲಿದ್ದಾನೋ ಅಲ್ಲಿಂದ ದ್ವಿತೀಯ ಸ್ಥಾನ, ಪಂಚಮ ಸ್ಥಾನ, ಸಪ್ತಮ ಸ್ಥಾನ, ನವಮ ಸ್ಥಾನ, ಏಕಾದಶ ಸ್ಥಾನ, ಈ 5 ಸ್ಥಾನಗಳಲ್ಲಿ ಗುರು ಇತ್ತು ಅಂದರೆ ನಿಮಗೆ ಸಂಪೂರ್ಣವಾದಂಥ ಗುರುಬಲ ಬರುತ್ತೆ. ಯಾವಾಗ 1ನೇ ತಾರೀಕು ದಿಢೀರ್ ಬದಲಾವಣೆ ಆಯಿತೋ, ಈ ಪರಮೋಚ್ಚ ಸ್ಥಾನಕ್ಕೆ ಗುರು ಹೋಗ್ತಾನೋ, ಧನಕಾರಕ ಪುತ್ರಕಾರಕ ಅನ್ನುವಂಥ ಗ್ರಹ ದಿಢೀರಂತ ಪಿತ್ರಾರ್ಜಿತ ಆಸ್ತಿ ಅನುಕೂಲ ಆಗ್ಬಿಡುತ್ತೆ. ಎಷ್ಟೋ ವರ್ಷಗಳಿಂದ ನಿಮಗೆ ಒಂದಷ್ಟು ಆಸ್ತಿ ವಿವಾದಗಳು ಸರಿ ಹೋಗುವಂಥ ಸಾಧ್ಯತೆ ಇರುತ್ತೆ, ರಾಜ್ಯಕ್ಕೆ ಬರುವಂಥದ್ದು ಇರುತ್ತೆ. ಮದುವೆ ಮನೆಯಲ್ಲಿ ಒಂದು ಹೆಣ್ಣು ಮಗುಗೆ ಒಂದು ಮದುವೆ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇರೋವಂಥವ್ರಿಗೆ, ಅಥವಾ ಮಗನಿಗೆ ಮದುವೆ ಆಗ್ತಾ ಇಲ್ಲ ಅನ್ನೋವಂಥವ್ರಿಗೆ ದಿಢೀರ್ ಸಂಬಂಧ ಕೂಡ ಬಂತೆ, ಒಳ್ಳೆ ಸಂಬಂಧ ಕೂಡ ಬರುತ್ತೆ. ಮಗಳು ಮೆಡಿಕಲ್ ಓದಿದ್ದಾಳೆ, ಮೆಡಿಕಲ್ಗೆ ಓದಿರೋಂಥ ಹುಡುಗ ಸಿಗಲಿ ಅಂತ ಕಾಯ್ತಾ ಇರ್ತಾರೆ, ಅಥವಾ ಗೌರ್ಮೆಂಟ್ ಕೆಲಸ ಸಿಗಲಿ ಅಂತ ಕಾಯ್ಕೊಂಡಿರ್ತಾರೆ. ಅಂಥವ್ರಿಗೂ ಸಹ ನಿಮ್ಮ ಏನೆಲ್ಲ ಪ್ರಯತ್ನಗಳಿದೆ ಆ ಪ್ರಯತ್ನಗಳಿಗೆ ಒಂದಷ್ಟು ಫಲಗಳನ್ನು ಪುಷ್ಟಿಯಾಗಿ ಕೊಡುವಂಥದ್ದು ಇರುತ್ತೆ. ಇದೊಂದು ಬಹಳ ಉತ್ತಮವಾದಂಥದ್ದು ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಚಾರ, ಸೆಪ್ಟೆಂಬರ್ 18 ನಂತರ ಒಂದಷ್ಟು ಗುರುಗ್ರಹದ ಜೊತೆ ಈ ಕುಜ ಸಂಯೋಗ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ರಾಷ್ಟ್ರಾಧಿಪತಿ ಯಾವಾಗ ತನ್ನ ಸ್ಥಾನ ಬದಲಾವಣೆ ಆದಾಗ ಅವರಿಗೆ ರಾಶಿಗೆ ಆ ರಾಷ್ಟ್ರಾಧಿಪತಿ ಒಂದಷ್ಟು ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ನೋಡಿ, ಸಾಮಾನ್ಯವಾಗಿ ಕರ್ಕಾಟಕ ರಾಶಿಗೆ ಗುರು ಹೇಗೆ ಉಚ್ಚ ಸ್ಥಾನನೋ, ಈ ಕುಜಗ್ರಹನೂ ನೀಚ ಸ್ಥಾನ ಆಗಿರುತ್ತೆ.
ನಾವು ಅನ್ಕೋಬಹುದು ನೀಚ ಸ್ಥಾನದಲ್ಲಿ ನಾವು ಕೆಲವೊಂದು ಜಾತಕ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ ಇದು ಸರಿ ಇಲ್ಲ, ಕುಜ ನೀಚ ಆಗ್ಬಿಟ್ಟಿದ್ದಾನೆ, ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ, ಅಥವಾ ಭೂಮಿ ವಿವಾದಗಳು ಆಗುತ್ತೆ, ಅಣ್ಣ ತಮ್ಮಂದರು ಅಕ್ಕ ತಂಗಿರ ನಡುವೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಹೌದು, ಇದು ಹೇಗೆ ಫಲಗಳು ಕೊಡುತ್ತೆ ಅಂದರೆ ಒಂದಷ್ಟು ಏಕ ಗ್ರಹ ಒಂದಷ್ಟು ಮನೆಗಳಲ್ಲಿದ್ದ ಅದರದ್ದೇ ಆದಂಥ ಫಲಗಳು ಕೊಡುತ್ತೆ. ಆದರೆ ಇಲ್ಲಿ ಗೋಚಾರ ಫಲ ಅಂದರೆ ವರ್ಷ ಫಲದಲ್ಲಿ ನಾವು ನೋಡೋಕೋದ್ರೆ ಒಂದಷ್ಟು ಗುರು ಯಾವಾಗ ಪರಮೋಚ್ಚ ಸ್ಥಾನದಲ್ಲಿರುವಂತಹ ಗುರು ಜೊತೆ ಈ ನೀಚ ಕುಜ ರಾಷ್ಟ್ರಾಧಿಪತಿ ಸಂಯೋಗ ಆಯಿತು ಅಂದರೆ ಖಂಡಿತ ಪ್ಲಸ್ ಪಾಯಿಂಟ್. ಯಾಕಂತ ಹೇಳಿದ್ರೆ ಗುರುಗ್ರಹ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಬಹಳ ಸಮಸ್ಯೆಗಳು ಬರ್ತಾ ಇತ್ತು. ಯಾವಾಗ ಗುರು ಪರಮೋಚ್ಚ ಸ್ಥಾನದಲ್ಲಿ ಇರ್ತಾನೋ ನಿಮ್ಮ ಆಲೋಚನೆಗಳು ಸರಿಯಾದಂತಹ ದಾರಿ ಇಲ್ಲ, ಅಲ್ಲಿ ಹೋಗೋದಕ್ಕೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದನ್ನು ಸರಿ ಇಲ್ಲ ಅಂತ ತಿಳಿಸ್ಕೊಡುವಂತಹ ಒಬ್ಬ ಗುರು ಸಿಗ್ತಾನೆ. ಒಂದು ಮಾರ್ಗವನ್ನು ಬದಲಾವಣೆ ಮಾಡುವಂಥದ್ದು ಇರುತ್ತೆ. ಅದರಲ್ಲಿ ಏನೇನು ಬದಲಾವಣೆ ಆಗಬಹುದು ಎಕ್ಸ್ಪೆಕ್ಟ್ ಮಾಡ್ಕೋಬಹುದಾದಂಥದ್ದು ಭೂಮಿ ವಿಚಾರದಲ್ಲಿ ಒಳ್ಳೆಯದಾಗಬಹುದು. ನೋಡಿ ಅಲ್ಲಿಲ್ಲೂ ಏನಕ್ಕೆ ಆಗ್ತಾ ಇದ್ದಾರೆ, ಈಗಾಗಲೇ ನಿಮಗೆ ಪಂಚಮ ಶನಿ ಮತ್ತು ಅದ್ರ ಜೊತೆಗೆ ಅಲ್ಲಿ ಲಿಟಿಗೇಷನ್ ಪ್ರಾಪರ್ಟಿ ನಿಮಗೆ ಅದು ನೀವು ಇಲ್ಲಿ ತಗೋಬೇಡಿ ಅಂತ ಯಾರೋ ಬಂದು ನಿಮ್ಗೆ ಹೇಳ್ಬಿಡ್ತಾರೆ, ಅಲ್ಲಿ ದಿಢೀರಂತ ಅದನ್ನು ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಸೊ ಈ ಥರ ಒಂದಷ್ಟು ನಿಮ್ಮ ಮಾರ್ಗ ಸರಿ ಇಲ್ಲದಂತಹ ದಾರಿಗೆ ಹೋಗ್ತಾ ಇದ್ದರೂ ಅದನ್ನು ಸರಿಯಾದಂಥ ದಾರಿಗೆ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡೋದೇ ಈ ಪರಮೋಚ್ಚ ಸ್ಥಾನದಲ್ಲಿರುವಂತಹ ಗುರುವಿನ ಕೆಲಸ ಆಗಿರುತ್ತೆ. ಹಾಗಾದರೆ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಏನು ಚಿಂತೆ ಮಾಡುವಂಥದ್ದೇನಿಲ್ಲ. ರಾಷ್ಟ್ರಾಧಿಪತಿ ನೀಚ ಸ್ಥಾನದಲ್ಲಿ ಹೋದಾಗ ನಮಗೆ ಒಂದು 2 ತಿಂಗಳು ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಏನಿಲ್ಲ, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ಆ ನಂತರ ಅಕ್ಟೋಬರ್ 31ಕ್ಕೆ ಒಂದು ಬದಲಾವಣೆ, ಮಹತ್ವವಾದಂಥ ಬದಲಾವಣೆ ಆಗ್ತಾ ಇದೆ. ಇದೇ ವೃಶ್ಚಿಕ ರಾಶಿಯವರೆಗೆ ಕರ್ಮಸ್ಥಾನಕ್ಕೆ ಅಂದರೆ ಈ ಏನು ಪರಮೋಚ್ಚ ಸ್ಥಾನ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಗುರು ಬದಲಾವಣೆ ಆಗ್ತಾ ಇದೆ. ಒಂದಷ್ಟು ಚಿಕ್ಕ ಪುಟ್ಟ ವಿಚಾರದಲ್ಲಿ ಉದ್ಯೋಗಸ್ಥರಿಗೆ ತೊಂದರೆ ಆಗಬಹುದು ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರ ಇದೆ. ಏನು ತೊಂದರೆ ಆಗಬಹುದು ನೋಡಿ, ಈಗಾಗಲೇ ಗೌರ್ಮೆಂಟ್ ಕೆಲಸದಲ್ಲಿದ್ದೀರಾ ಅಥವಾ ಪ್ರೈವೇಟ್ ಕೆಲಸದಲ್ಲಿ ಏನಾದರೂ ಮಾಡ್ತಾ ಇದ್ದೀರಾ. ಸೊ ಯಾವಾಗ ಕರ್ಮಸ್ಥಾನಕ್ಕೆ ಬರ್ತಾನೋ ಕೇತು ಜೊತೆ ಸಂಯೋಗ ಬೇರೆ, ಅಲ್ಲಿ ಕೆಲಸವನ್ನು ಕಳ್ಕೊಳ್ಳುವಂಥದ್ದು, ಕೆಲಸದ ಒತ್ತಡಗಳು ಜಾಸ್ತಿ ಆಗಬಹುದು. ನಿಮಗೆ ಅನಿಸುತ್ತೆ ಏನಪ್ಪ ಇಷ್ಟು ವರ್ಷ ಮಾಡ್ತಾ ಇದ್ದೀನಿ, ಈ ನಡುವೆ ಯಾಕೋ ಕೆಲಸ ಜಾಸ್ತಿ ಒತ್ತಡ ಆಗ್ತಾ ಇದೆ, ಟೆನ್ಷನ್ ಜಾಸ್ತಿ ಆಗುತ್ತೆ. ನೀವು ಈಗಾಗಲೇ ಒಂದು 5 ಗಂಟೆ ಒಂದು 6 ಗಂಟೆ ಕೆಲಸ ಮಾಡ್ತಾ ಇದ್ದೀರ ಅಂದರೆ 8 ಗಂಟೆಗಳ ಕಾಲ ದಿನದಲ್ಲಿ ಕೆಲಸ ಮಾಡಿದ್ರು ನಿಮ್ಮ ಕೆಲಸದ ಒತ್ತಡಗಳು ಮುಗಿಯಲ್ಲ. ಇದೊಂದಷ್ಟು ಸಮಸ್ಯೆ ಬರುತ್ತೆ. ಕೊನೆಗೆ ಏನಾಗುತ್ತೆ, ಮೇಲಧಿಕಾರಿಗಳಿಂದ ಅಥವಾ ಜೊತೆಯಲ್ಲೇ ಕೆಲಸ ಮಾಡುವಂಥವರಿಂದ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಸರಿಯಾಗಿ ಒಂದಷ್ಟು ಕೆಲಸಗಳು ಆಗ್ತಾ ಇಲ್ಲ, ಈ ಥರದ್ದೊಂದಷ್ಟು ನಿಂದನೆಗಳು ಬಂದು ಏನಾಗುತ್ತೆ, ಕೆಲಸ ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಇರುತ್ತೆ. ಹಾಗಾಗಿ ನಾನೇನೋ ವೃಶ್ಚಿಕ ರಾಶಿಯವರು ಭಯ ಬೀಳಿಸ್ತಾ ಇದ್ದೀನಿ, ಅಕ್ಟೋಬರಲ್ಲಿ ಏನೋ ತೊಂದರೆ ಆಗ್ಬಿಡುತ್ತೆ ಅಂತ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ಒಂದಷ್ಟು ಎಚ್ಚರಿಕೆ ಅಗತ್ಯ ಇದೆ. ಯಾವುದೇ ಅಷ್ಟೇ ಜ್ಯೋತಿಷ್ಯ ಅಂತ ಹೇಳಿದ್ರೆ ಯಾವುದು ಸರಿ ಇದೆ ನೋಡಿ, ಆ ಟೈಮ್ ಸರಿ ಇಲ್ಲ, ಸ್ವಲ್ಪ ಹುಷಾರಾಗಿರಿ, ಇದನ್ನು ತಿಳುವಳಿಕೆಯನ್ನು ಕೊಡೋದೇ ಜ್ಯೋತಿಷ್ಯ. ಹಾಗಾಗಿ ಅಕ್ಟೋಬರ್ 31ಕ್ಕೆ ಕರ್ಮಸ್ಥಾನಕ್ಕೆ ಗುರು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಉದ್ಯೋಗಸ್ಥರು ಯಾರಿದ್ದಾರೆ, ಕೆಲಸ ಮಾಡ್ತಾ ಇದ್ದೀರಾ, ಸ್ವಲ್ಪ ಹುಷಾರಾಗಿರಿ. ಯಾರ ಹತ್ರನೂ ಜಾಸ್ತಿ ಕಿರಿಕಿರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಒಂದಷ್ಟು ವಿವಾದಗಳು ಬರಬಹುದು, ಒಂದಷ್ಟು ಕೆಲಸದ ಒತ್ತಡಗಳು ಬರಬಹುದು, ಅದು ತಾತ್ಕಾಲಿಕ. 1-2 ತಿಂಗಳ ಕಾಲ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಆ 2 ತಿಂಗಳ ಕಾಲ ನೀವು ಕಷ್ಟನೋ ಸುಖನೋ ಇರೋ ಕೆಲಸದಲ್ಲಿ ನೀವು ಹೋದ್ರೆ ಅಂದರೆ ಖಂಡಿತ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ನಂತರ ಕರ್ಮಸ್ಥಾನಕ್ಕೆ ಏನು ಗುರು ಜೊತೆ ಕೇತು ಬಂತು ಅಂದರೆ ಸಾಮಾನ್ಯವಾಗಿ ಇದೊಂದು ಕೆಲಸದ ವಿಚಾರದಲ್ಲಿ ತೊಂದರೆ ಆದರೆ ಆಧ್ಯಾತ್ಮಿಕದ ವಿಚಾರದಲ್ಲಿ ಒಲವು ಬರುತ್ತೆ. ಒಂದಷ್ಟು ಪುಣ್ಯ ಕೆಲಸಗಳನ್ನು ಮಾಡುವಂಥದ್ದು ಇರುತ್ತೆ, ದೇವಸ್ಥಾನಗಳಿಗೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಈ ಥರದ್ದೊಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚು. ನಂತರ 2027 ಜನವರಿ ವರ್ಷದ ಪ್ರಾರಂಭದಲ್ಲಿ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಇದೆ. ನೀವು ಅನ್ಕೋಬಹುದು ನಮಗೆ 2026 ಬಂತು ಹೊಸ ವರ್ಷ ಅಂತ ಅನ್ಕೊಂಡ್ಬಿಟ್ಟಿರ್ತೀರ. ಇಲ್ಲ, ಯುಗ ಆದಿ ಅಂದರೆ ಹಳೆಯ ವರ್ಷ ಹೋಗಿ ಹೊಸ ವರ್ಷ ಪ್ರಾರಂಭ ಆಗೋದಂದರೆ ನಮ್ಗೆ ಯುಗಾದಿ ಹಬ್ಬ ಅಂತ ಹೇಳ್ತೀವಿ ಅಲ್ವಾ. ಚೈತ್ರ ಮಾಸದ ಅದು ಶುಕ್ಲ ಪಕ್ಷದ ಪಾಡ್ಯಮೀ ತಿಥಿ, ಅಶ್ವಿನಿ ನಕ್ಷತ್ರ ಮೊದಲನೇ ನಕ್ಷತ್ರ, ಮೊದಲನೇ ತಿಥಿ. ಯಾವಾಗ 2027 ಯುಗಾದಿ ಬರುತ್ತೋ ಅಲ್ಲಿ ತನಕ ಅಂದರೆ 2027 ಜನವರಿಯಿಂದ ಯುಗಾದಿ ಮಾರ್ಚ್ ಏನು ಬರುತ್ತೆ
ಅಲ್ಲಿ ತನಕ ಮತ್ತೆ ಗುರು ಬದಲಾವಣೆ ಆಗುತ್ತೆ ಜನವರಿಯಲ್ಲಿ. ಮತ್ತೆ ನಿಮಗೆ ಯಥಾ ಪ್ರಕಾರವಾಗಿ ಒಂದಷ್ಟು ಶುಭ ಕಾರ್ಯಗಳು ಆಗುತ್ತೆ, ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಆಗುತ್ತೆ, ಒಂದಷ್ಟು ಹೆಚ್ಚು ಬಿಸ್ನೆಸ್ಸಲ್ಲಿ ಇರುವಂಥವ್ರಿಗೆ ಅನುಕೂಲ ಆಗುತ್ತೆ, ಹೊಸ ಹೊಸ ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡ್ತೀರಾ, ಇರುವಂಥ ಕೆಲಸ ಬಿಟ್ಟು ಬಿಸ್ನೆಸ್ಗೂ ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇದೊಂದಷ್ಟು ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಬರುವಂತಹ ಫಲಾಫಲಗಳು ಆಗಿರುತ್ತೆ. Subscribe to One India and never miss an update. Download the One India app now.